ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದು ಅತಿ ಪವಿತ್ರವಾದ ಭಾದ್ರಪದ ತಿಂಗಳು. ಈ ತಿಂಗಳಿನಲ್ಲಿ ಪಾರ್ವತಿ ಪರಮೇಶ್ವರರ ಅತಿ ಪವಿತ್ರವಾದ ವಿವಾಹ ಕಥೆಯನ್ನು ಕೇಳಿದರು, ಹೇಳಿದರು, ಓದಿದರು ಜನ್ಮ ಜನ್ಮಾಂತರದ ಪಾಪಗಳು ಹೊರಟು ಹೋಗುತ್ತವೆ. ಗಂಡು ಸಂತಾನ ಬೇಕು ಅನ್ನುವವರಿಗೆ ಒಳ್ಳೆಯ ಗುಣವಂತರಾದ ಪುತ್ರರು ಜನಿಸುತ್ತಾರೆ. ವಿವಾಹ ಆಗದವರಿಗೆ ಕಲ್ಯಾಣ ಯೋಗ ಕೂಡಿ ಬರುತ್ತದೆ, ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ, ವಂಶಾಭಿವೃದ್ಧಿ ನಡೆಯುತ್ತದೆ, ಸಕಲ ಶುಭಗಳು ನಡೆಯುತ್ತವೆ. ಶಿವಪಾರ್ವತಿಯ ಕಲ್ಯಾಣ ಕಥೆ ಶಿವಪುರಾಣ, ವಾಯುಪುರಾಣ ಹಾಗೂ ಸ್ಕಂದ ಪುರಾಣದಲ್ಲಿ ನೋಡಬಹುದು. ಎಷ್ಟೋ ಪುಣ್ಯವನ್ನು ತಂದುಕೊಡುವ ಆ ಪುರಾಣ ಕಥೆಯನ್ನು ಈ ವಿಡಿಯೋದಲ್ಲಿ ನಾವು ಕೂಡ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ದಕ್ಷ ಪ್ರಜಾಪತಿ ಅವನ ಮಗಳಾದ ಸತೀದೇವಿಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಿದನು. ಒಂದು ಸಾರಿ ಶಿವನ ಮೇಲಿನ ಕೋಪದಿಂದ ದಕ್ಷ ಒಂದು ಯಜ್ಞವನ್ನು ಪ್ರಾರಂಭಿಸಿ ಅದಕ್ಕೆ ಶಿವ ಹಾಗೂ ಸತಿಯನ್ನು ಕರೆಯಲಿಲ್ಲ. ಆ ವಿಷಯ ತಿಳಿದುಕೊಂಡ ಸತೀದೇವಿ ಗಂಡನನ್ನು ಕಾಡಿಬೇಡಿ ದಕ್ಷನ ಯಜ್ಞಶಾಲೆಗೆ ಹೋದಳು. ಆದರೆ ಅಲ್ಲಿ ಪರಮೇಶ್ವರನನ್ನು ನಾನಾ ಮಾತುಗಳಿಂದ ನಿಂದಿಸಿದ ದಕ್ಷ ಅದನ್ನು ಸಹಿಸಲಾಗದೆ ತುಂಬಾ ನೊಂದುಕೊಂಡ ಸತೀದೇವಿ ಅದೇ ಯಜ್ಞಕುಂಡದೊಳಗೆ ಹಾರಿ ಪ್ರಾಣ ಬಿಟ್ಟಳು. ಇದಾದ ಎಷ್ಟೋ ವರ್ಷಗಳ ಬಳಿಕ ಪರ್ವತರಾಜನಾದ ಹಿಮವಂತ ಮೈನಾವತಿಯನ್ನು ಮದುವೆಯಾದ. ಅವರಿಬ್ಬರಿಗೆ ಮೈನಕ ಎಂಬ ಪುತ್ರ ಜನಿಸಿದ. ಇತ್ತ ಯೋಗಾಗ್ನಿಯಲ್ಲಿ ದಹನವಾದ ಸತೀದೇವಿ ಮೈನಾವತಿಯ ಮಗಳಾಗಿ ಜನಿಸಿದಳು. ಆಕೆಗೆ ಗೌರಿ ಎಂದು ಹೆಸರಿಟ್ಟರು. ಪರ್ವತರಾಜನ ಮಗಳಾದ್ದರಿಂದ ಜನರೆಲ್ಲರೂ ಆಕೆಯನ್ನು ಪಾರ್ವತಿ ಎಂದು ಕರೆದರು. ಪಾರ್ವತಿ ದೇವಿ ದಿನೇ ದಿನೇ ಎಲ್ಲಾ ವಿದ್ಯೆಗಳನ್ನು ಕಲಿತುಕೊಂಡು ಯೌವನಕ್ಕೆ ಕಾಲಿಟ್ಟಳು. ಇತ್ತ ಸತೀದೇವಿ ಮೃತಪಟ್ಟಾಗಿನಿಂದ ಆಕೆಯನ್ನು ಅಗಲಿ ಇರಲಾರದೆ ಪರಮೇಶ್ವರ ತೀವ್ರವಾದ ತಪಸ್ಸಿನಲ್ಲಿ ಮುಳುಗಿದ್ದರು. ಹಿಮವತ್ ಪರ್ವತದಲ್ಲಿ ಪರಮೇಶ್ವರ ತಪಸ್ಸು ಮಾಡುತ್ತಿರುವ ವಿಷಯ ತಿಳಿದುಕೊಂಡ ಹಿಮವಂತ ಅವನ ಮಗಳಾದ ಪಾರ್ವತಿಯನ್ನು ಕರೆದುಕೊಂಡು ಹೋಗಿ ಪರಮೇಶ್ವರನ ಸೇವೆ ಮಾಡಲು ನೇಮಿಸಿದ. ಇನ್ನು ಅಂದಿನಿಂದ ಪಾರ್ವತಿ ದೇವಿ ಶಿವನ ತಪಸ್ಸಿಗೆ ಬೇಕಾದ ಹೂವುಗಳು, ದರ್ಬೆಗಳು, ಬಿಲ್ವಪತ್ರೆಗಳು ಎಲ್ಲವನ್ನೂ ತಂದುಕೊಡುತ್ತಾ ಅವರ ತಪಸ್ಸಿಗೆ ಯಾರೂ ಕೂಡ ಭಂಗ ಉಂಟು ಮಾಡದಂತೆ ನೋಡಿಕೊಳ್ಳುತ್ತಿದ್ದಳು. ಇತ್ತ ತಾರಕಾಸುರ ಎಂಬ ಅಸುರ ಎಲ್ಲ ದೇವತೆಗಳನ್ನು ನಾನಾ ರೀತಿಯಲ್ಲಿ ಹಿಂಸಿಸುತ್ತಿದ್ದ. ಅವನ ಕಾಟ ತಾಳಲಾರದೆ ಇಂದ್ರಾದಿ ದೇವತೆಗಳು ಬ್ರಹ್ಮದೇವರ ಹತ್ತಿರ ಶರಣು ಬೇಡಿದರು. ಆ ರಾಕ್ಷಸನನ್ನು ನೀವೇ ಸಂಹರಿಸಬೇಕೆಂದು ಕೇಳಿಕೊಂಡರು. ಆಗ ಬ್ರಹ್ಮದೇವರು, ದೇವಾನು ದೇವತೆಗಳೇ, ನಿಮ್ಮ ಕೋರಿಕೆಯ ಪ್ರಕಾರ ಆ ರಾಕ್ಷಸನ ಸಂಹಾರ ನಡೆಯುತ್ತದೆ. ಆದರೆ ಅದು ನನ್ನಿಂದಲ್ಲ. ಅವನನ್ನು ಸಂಹರಿಸುವ ಶಕ್ತಿ ಶಿವನಿಂದ ಜನಿಸಿದ ಪುತ್ರನಿಗೆ ಮಾತ್ರವೇ ಸಾಧ್ಯ. ಆದರೆ ಶಿವನ ತೇಜಸ್ಸನ್ನು ಯಾರಿಂದಲೂ ಹೊರಲು ಸಾಧ್ಯವಾಗದು. ಶಿವನ ತೇಜಸ್ಸನ್ನು ಹೊರಬಲ್ಲ ಶಕ್ತಿ ಕೇವಲ ಹಿಮವಂತನ ಕುಮಾರಿಯಾದ ಪಾರ್ವತಿಗೆ ಮಾತ್ರವೇ ಇದೆ. ಪ್ರಸ್ತುತ ಪಾರ್ವತಿ ಹಿಮವತ್ ಪರ್ವತದಲ್ಲಿ ಪರಮೇಶ್ವರನ ಸೇವೆ ಮಾಡುತ್ತಿದ್ದಾಳೆ. ಇದು ಒಳ್ಳೆಯ ಅವಕಾಶ. ಹೇಗಾದರೂ ಅವರಿಬ್ಬರ ಮಧ್ಯೆ ಆಕರ್ಷಣೆ ಬೆಳೆಯುವಂತೆ ಮಾಡುವ ಜವಾಬ್ದಾರಿ ನಿಮ್ಮದು ಎಂದು ಹೇಳಿ ಬ್ರಹ್ಮದೇವರು ಮಾಯವಾದರು. ಎಂತವರ ಮನಸ್ಸನ್ನು ಕೂಡ ಕರಗಿಸುವ ಶಕ್ತಿ ಒಬ್ಬ ಮನ್ಮಥನಿಗೆ ಮಾತ್ರವೇ ಇದೆ. ಈ ವಿಷಯ ತಿಳಿದಿರುವ ಇಂದ್ರ ಮನ್ಮಥನನ್ನು ಕರೆದ. ಆ ಕೂಡಲೇ ಮನ್ಮಥ ಅವನ ಸ್ನೇಹಿತನಾದ ವಸಂತನನ್ನು ಕರೆದುಕೊಂಡು ಇಂದ್ರನ ಮುಂದೆ ಪ್ರತ್ಯಕ್ಷವಾದ. ಮನ್ಮಥನೊಂದಿಗೆ ಇಂದ್ರ, ಮಿತ್ರ ಕಾಮದೇವ, ದೇವತೆಗಳನ್ನು ಹಿಂಸಿಸುತ್ತಿರುವ ತಾರಕಾಸುರನನ್ನು ಸಂಹರಿಸಬಲ್ಲ ಶಕ್ತಿ ಶಿವಪಾರ್ವತಿಯ ಸಂತಾನಕ್ಕೆ ಮಾತ್ರವೇ ಸಾಧ್ಯ. ಹಾಗಾಗಿ ಈಶ್ವರನ ಮನಸ್ಸು ಪಾರ್ವತಿಯತ್ತ ಆಕರ್ಷಣೆಯಾಗುವಂತೆ ಮಾಡುವ ಜವಾಬ್ದಾರಿ ನಿನ್ನದು. ಈ ಕೆಲಸದಲ್ಲಿ ವಸಂತ ಕೂಡ ನಿನಗೆ ಸಹಾಯ ಮಾಡುತ್ತಾನೆ. ಇದರಿಂದ ನಿನ್ನ ಕೀರ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ ಎಂದು ಹೇಳಿದ. ಇದರಿಂದ ಮನ್ಮಥ ಅವನ ಹೆಂಡತಿಯಾದ ರತಿ ಹಾಗೂ ಸ್ನೇಹಿತ ವಸಂತನನ್ನು ಕರೆದುಕೊಂಡು ಶಿವನ ಹತ್ತಿರ ಹೋದ. ಅಲ್ಲಿ ದೇವದಾರು ಮರದ ಕೆಳಗೆ ಹುಲಿ ಚರ್ಮದ ಮೇಲೆ ಕುಳಿತು ತಪಸ್ಸು ಮಾಡುತ್ತಿರುವ ಪರಮೇಶ್ವರ ಕಾಣಿಸಿದರು. ಇಷ್ಟರಲ್ಲಿ ಯಜ್ಞಕ್ಕೆ ಬೇಕಾದ ಹೂವುಗಳು,
ಹಾಗೂ ದರ್ಬೆಗಳನ್ನು ಹೊತ್ತುಕೊಂಡು ಪಾರ್ವತಿ ದೇವಿಯಲ್ಲಿ ಬರುತ್ತಿದ್ದರು. ನಂದಿ ಶಿವನಿಗೆ ನಮಸ್ಕರಿಸಿ ಪಾರ್ವತಿ ದೇವಿ ಬಂದಿರುವ ವಿಷಯವನ್ನು ಹೇಳಿದ. ಪಾರ್ವತಿ ದೇವಿ ಆ ಹೂವುಗಳನ್ನು ಶಿವನ ಪಾದದ ಹತ್ತಿರ ಇಟ್ಟು ನಮಸ್ಕರಿಸಿದಳು. ಆಗ ಪರಮೇಶ್ವರ ಸವತಿಯ ಕಾಟ ಇಲ್ಲದ ಪುರುಷನನ್ನು ವಿವಾಹವಾಗಿ ಸುಖವಾಗಿರು ಎಂದು ಆಶೀರ್ವದಿಸಿದರು. ಇವರಿಬ್ಬರು ಹತ್ತಿರ ಇರುವುದನ್ನು ನೋಡಿದ ಮನ್ಮಥ ಬಾಣ ಪ್ರಯೋಗಿಸಲು ಇದೇ ಸರಿಯಾದ ಸಮಯ ಎಂದು ತೀರ್ಮಾನಿಸಿಕೊಂಡು ಬಾಣ ಪ್ರಯೋಗಿಸಿದ. ಇತ್ತ ಶಿವ ಪಾರ್ವತಿಯನ್ನು ನೋಡಿದರು. ಪಾರ್ವತಿ ದೇವಿ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದರು. ನನ್ನ ಮನಸ್ಸಿನ ನಿಗ್ರಹವನ್ನು ಕಳೆದುಕೊಳ್ಳಲು ಕಾರಣವೇನೆಂದು ಪರಮೇಶ್ವರ ಸುತ್ತಲೂ ನೋಡಿದರು. ದೂರದಲ್ಲಿ ಬಾಣಗಳನ್ನು ಮತ್ತೆ ಪ್ರಯೋಗಿಸಲು ನಿಂತಿದ್ದ ಮನ್ಮಥ ಕಾಣಿಸಿದ. ಮನ್ಮಥನೇ ಇದಕ್ಕೆಲ್ಲ ಕಾರಣ ಎಂದು ತಿಳಿದುಕೊಂಡ ಪರಮೇಶ್ವರ ಅವರ ಮೂರನೇ ಕಣ್ಣನ್ನು ತೆರೆದು ಮನ್ಮಥನನ್ನು ಭಸ್ಮಗೊಳಿಸಿದರು. ಗಂಡ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಿರುವುದನ್ನು ನೋಡಿದ ರತಿದೇವಿ ಅಲ್ಲೇ ಮೂರ್ಛೆ ಹೋದಳು. ಅವರ ತಪಸ್ಸಿಗೆ ಭಂಗ ಉಂಟು ಮಾಡಿದ ಪಾರ್ವತಿಯಿಂದ ದೂರಾಗಬೇಕೆಂದು ತೀರ್ಮಾನಿಸಿಕೊಂಡ ಪರಮೇಶ್ವರ ಅಲ್ಲಿಂದ ಮಾಯವಾದರು. ಎಲ್ಲರ ಮುಂದೆ ಅವಮಾನವಾಯಿತೆಂದು ಭಾವಿಸಿದ ಪಾರ್ವತಿ ದೇವಿ ಅಲ್ಲಿಂದ ಮನೆಗೆ ಹಿಂದಿರುಗಿದಳು. ನಾನು ಇನ್ನು ಮುಂದೆ ಪರಮೇಶ್ವರನಿಗಾಗಿ ತಪಸ್ಸು ಮಾಡುತ್ತೇನೆ ಎಂದು ಪಾರ್ವತಿ ದೇವಿ ಅವರ ತಂದೆ ಹಿಮವಂತನಿಗೆ ಹೇಳಿದಳು. ಅದಕ್ಕೆ ಅಂಗೀಕರಿಸಿದ ಹಿಮವಂತ ವಿಶಾಲವಾದ ಒಂದು ಪರ್ವತದ ಮೇಲೆ ತಪಸ್ಸು ಮಾಡಲು ಏರ್ಪಾಟು ಮಾಡಿದ. ಅಂದು ಪಾರ್ವತಿ ದೇವಿ ತಪಸ್ಸು ಮಾಡಿದ ಪರ್ವತವೇ ಈಗ ಗೌರಿ ಶಿಖರದಂತೆ ಕರೆಯಲ್ಪಡುತ್ತಿದೆ. ಪಾರ್ವತಿ ದೇವಿ ಶಿವನಿಗಾಗಿ ಕಠಿಣವಾದ ತಪಸ್ಸು ಮಾಡಲು ತೀರ್ಮಾನಿಸಿಕೊಂಡು ಏನು ತಿನ್ನದೆ ಕುಡಿಯದೆ ತಪಸ್ಸನ್ನು ಶುರು ಮಾಡಿದರು. ಆಕೆಯ ತಪಸ್ಸು ಎಷ್ಟು ಕಠಿಣವಾಗಿತ್ತೆಂದರೆ ಬಿಸಿಲಲ್ಲಿ ಒಣಗುತ್ತಾ, ಮಳೆಯಲ್ಲಿ ನೆನೆಯುತ್ತಾ, ಚಳಿಗೆ ನಡುಗುತ್ತಾ ಋಷಿ ಮುನಿಗಳನ್ನು ಕೂಡ ಅವರ ತಪಸ್ಸು ಮೀರಿಸುವಂತಿತ್ತು. ಈ ವಿಷಯ ತಿಳಿದುಕೊಂಡ ಪರಮೇಶ್ವರ ಒಂದು ದಿನ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಆ ಪರ್ವತಕ್ಕೆ ಬಂದರು. ಪಾರ್ವತಿ ದೇವಿ ಅವರಿಗೆ ಎಲ್ಲಾ ರೀತಿಯಾದ ಅತಿಥಿ ಸತ್ಕಾರ ಮಾಡಿ ಮುನಿಗಳಿಗೆಂದು ನಿರ್ಮಿಸಲಾದ ಆಶ್ರಮಕ್ಕೆ ಅವರನ್ನು ಕರೆತಂದಳು. ಅಷ್ಟು ದಿನಗಳಿಂದ ಏನನ್ನೂ ತಿನ್ನದೆ ಕುಡಿಯದೆ ಕಠಿಣವಾದ ತಪಸ್ಸು ಮಾಡಿದ್ದರಿಂದ ಪಾರ್ವತಿ ದೇವಿಯ ದೇಹವೆಲ್ಲ ಕೂಡ ಬಡಕಲಾಗಿತ್ತು. ಆಕೆಗೆ ಬುದ್ಧಿ ಹೇಳಬೇಕೆಂದು ಪರಮೇಶ್ವರ ತೀರ್ಮಾನಿಸಿಕೊಂಡು, ಅಲ್ಲಮ್ಮ, ಕನ್ಯೆಯಾದ ನೀನು ರೇಷ್ಮೆ ವಸ್ತ್ರಗಳನ್ನು ಧರಿಸಿ ಮೈತುಂಬ ಆಭರಣಗಳನ್ನು ಧರಿಸಿ ಅಲಂಕರಿಸಿಕೊಳ್ಳುವುದು ಬಿಟ್ಟು ವೃದ್ಧತ್ವದಲ್ಲಿ ಧರಿಸಬೇಕಾದ ಕಾವಿ ಬಟ್ಟೆ ಉಟ್ಟುಕೊಂಡು ಆಭರಣಗಳನ್ನು ತ್ಯಜಿಸಿ ಈ ರೀತಿ ಏಕೆ ತಪಸ್ಸು ಮಾಡುತ್ತಿದ್ದೀಯ? ಒಂದು ವೇಳೆ ನೀನು ವಿವಾಹಕ್ಕಾಗಿ ತಪಸ್ಸು ಮಾಡುತ್ತಿದ್ದರೆ ಈ ಕೂಡಲೇ ನಿನ್ನ ತಪಸ್ಸನ್ನು ನಿಲ್ಲಿಸಿಬಿಡು. ಏಕೆಂದರೆ ನಾನು ಕೂಡ ತಪಸ್ಸು ಮಾಡಿದವನು. ತಪಸ್ಸು ಮಾಡುವುದು ಎಷ್ಟೊಂದು ಕಠಿಣ ಎಂದು ನನಗೂ ಗೊತ್ತು. ನೀನು ಬಯಸಿದರೆ ನನ್ನ ತಪಸ್ಸಿನಲ್ಲಿ ಅರ್ಧ ಭಾಗದ ಫಲವನ್ನು ನಿನಗೆ ದಾನವಾಗಿ ಕೊಡುತ್ತೇನೆ. ಅದರಿಂದ ನೀನು ಬಯಸಿದವನ ಜೊತೆ ನೀನು ವಿವಾಹ ಆಗಬಹುದು. ನೀನು ಬಯಸಿದ ವ್ಯಕ್ತಿ ಯಾರೆಂದು ನನಗೆ ಹೇಳು ಎಂದು ಕೇಳಿದರು. ಅದಕ್ಕೆ ಪಾರ್ವತಿ ದೇವಿಯ ಸೇವಕಿಯರು ಆ ಪರಮೇಶ್ವರನನ್ನು ಪತಿಯಾಗಿ ಪಡೆಯಲು ದೇವಿ ಈ ರೀತಿ ತಪಸ್ಸು ಮಾಡುತ್ತಿದ್ದಾರೆ ಎಂದು ಹೇಳಿದರು. ಅದನ್ನು ಕೇಳಿದ ಆ ಬ್ರಾಹ್ಮಣ, ಏನಮ್ಮ, ನಿನ್ನ ಸಖಿಯರು ಹೇಳುತ್ತಿರುವ ಮಾತು ನಿಜವೇನಾ ಎಂದು ಕೇಳಿದರು. ಆ ಮಾತಿಗೆ ಹೌದು ಎಂಬಂತೆ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತರು ಪಾರ್ವತಿ ದೇವಿ. ಆಗ ಆ ಬ್ರಾಹ್ಮಣ, ಅಮ್ಮ ಪಾರ್ವತಿ, ನೀನು ಬಯಸುತ್ತಿರುವ ಆ ಪರಮೇಶ್ವರನಿಗೆ ಇರುವುದೆಲ್ಲವೂ ದುರಭ್ಯಾಸಗಳು. ಗೊತ್ತಿದ್ದು ಅವನನ್ನು ಏಕೆ ಮದುವೆಯಾಗಬೇಕೆಂದು ಆಸೆ ಪಡುತ್ತಿದ್ದೀಯ? ಹಾವುಗಳನ್ನು ಆಭರಣಗಳಂತೆ ಧರಿಸಿದ್ದಾನೆ. ಒಬ್ಬ ವರನಿಗೆ ಇರಬೇಕಾದ ಲಕ್ಷಣ ಒಂದು ಕೂಡ ಅವನಲ್ಲಿ ಇಲ್ಲ. ಅವನ ಜನ್ಮ ಯಾವ ರೀತಿ ಆಯಿತೆಂದು ಯಾರಿಗೂ ಗೊತ್ತಿಲ್ಲ. ಅವನು ಬಟ್ಟೆ ಕೂಡ ಧರಿಸುವುದಿಲ್ಲ. ಹುಲಿ ಚರ್ಮವನ್ನು ಸುತ್ತಿಕೊಳ್ಳುತ್ತಾನೆ. ಸ್ಮಶಾನದಲ್ಲಿ ವಾಸವಿರುತ್ತಾನೆ. ನೀನು ಕೋಮಲೆಯಾಗಿದ್ದೀಯ. ಅವನು ಬಲವಾಗಿ ನಿನ್ನನ್ನು ಹಿಡಿದುಕೊಂಡರೆ ನೀನು ಸವೆದು ಹೋಗುತ್ತೀಯ. ದೊಡ್ಡವನಾಗಿ ಹೇಳುತ್ತಿದ್ದೇನೆ ಕೇಳು, ನಿನ್ನ ಆಲೋಚನೆ ಬದಲಾಯಿಸಿಕೋ ಎಂದು ಹೇಳಿದರು. ಅದಕ್ಕೆ ಪಾರ್ವತಿ ದೇವಿ, ನಿಮಗೆ ನಿಜವಾಗಲೂ ಆ ಶಿವನ ಪರಮಾರ್ಥ ಗೊತ್ತಿಲ್ಲ. ತಿಳಿದಿದ್ದರೆ ಈ ರೀತಿ ಮಾತನಾಡುತ್ತಿರಲಿಲ್ಲ. ನೀವು ಹೇಳಿದ ಪ್ರಕಾರ ಶಿವನ ಬಳಿ ಐಶ್ವರ್ಯ ಸಂಪತ್ತು ಇಲ್ಲ. ಆದರೆ ಎಲ್ಲಾ ರೀತಿಯ ಸಂಪತ್ತಿಗೆ ಮೂಲ ಕಾರಣ ಪರಮೇಶ್ವರ.
ಅವರು ಸ್ಮಶಾನದಲ್ಲಿ ವಾಸವಿದ್ದರೂ ಕೂಡ 3 ಲೋಕಗಳಿಗೂ ಅವರೇ ಅಧಿಪತಿ. ಭಯಂಕರವಾದ ರೂಪ ಹೊಂದಿದ್ದರೂ ಕೂಡ ಅವರಷ್ಟು ಮೃದುವಾದ ಮನಸ್ಸು ಬೇರೆ ಯಾರಿಗೂ ಇಲ್ಲ ಎಂದು ಪ್ರಜೆಗಳು, ದೇವಾನುದೇವತೆಗಳು, ಋಷಿ ಮುನಿಗಳು ಹೇಳುತ್ತಾರೆ. ಪರಮೇಶ್ವರ ಆಭರಣಗಳ ಬದಲಾಗಿ ರುದ್ರಾಕ್ಷಿ ಹಾಗೂ ಹಾವುಗಳನ್ನು ಧರಿಸುತ್ತಾರೆ. ಕಪಾಲವನ್ನು ಹಿಡಿದಿರುತ್ತಾರೆ. ಬಾಲಚಂದ್ರನನ್ನು ತಲೆಯಲ್ಲಿ ಮುಡಿದುಕೊಂಡಿರುತ್ತಾರೆ. ವಿಶ್ವಮೂರ್ತಿಯಾದ ಶಿವನ ಶರೀರ ಇದೇ ರೀತಿ ಇರುತ್ತದೆ ಎಂದು ಯಾರಿಗೂ ಹೇಳಲು ಸಾಧ್ಯವಾಗದು. ಶಿವನ ಸ್ಪರ್ಶದಿಂದ ಚಿತಾಭಸ್ಮ ಪರಿಶುದ್ಧವಾಗುತ್ತದೆ ಹಾಗೂ ಪವಿತ್ರವಾಗುತ್ತದೆ. ಸ್ಮಶಾನದಲ್ಲಿ ಶಿವ ತಾಂಡವ ಆಡುವಾಗ ಅವರ ಮೈಯಿಂದ ಉದುರುವಂತ ಚಿತಾಭಸ್ಮವನ್ನು ದೇವಾನುದೇವತೆಗಳು ಪೋಟಿಯ ಮೇರೆಗೆ ಹಣೆಗೆ ನಾಮದಂತೆ ಇಟ್ಟುಕೊಳ್ಳುತ್ತಾರೆ. ಐರಾವತದ ಮೇಲೆ ಬರುವಂತಹ ದೇವೇಂದ್ರ ಸ್ಮಶಾನದಲ್ಲಿ ಕುಳಿತಿರುವ ಶಿವನನ್ನು ಕಂಡರೆ ಐರಾವತದಿಂದ ಕೆಳಗಿಳಿದು ಶಿವನ ಪಾದ ಮುಟ್ಟಿ ನಮಸ್ಕರಿಸಿಕೊಳ್ಳುತ್ತಾನೆ. ಅಷ್ಟು ಜನರಿಗೆ ತಿಳಿದಿರುವ ಸತ್ಯ ನಿನಗೆ ತಿಳಿಯದೆ, ಅದರಲ್ಲೂ ನಾನು ತಪಸ್ಸು ಮಾಡಿದ್ದೀನಿ ಅಂತ ಬೇರೆ ಹೇಳುತ್ತಿದ್ದೀಯ. ನಿನ್ನಂತ ಅಜ್ಞಾನಿಗೆ ಸೇವೆ ಮಾಡಿದ್ದಕ್ಕಾಗಿ ನನ್ನ ಮೇಲೆ ನನಗೆ ವಿರಕ್ತಿ ಬರುತ್ತಿದೆ. ಇನ್ನು 1 ಕ್ಷಣವೂ ನಾನಿಲ್ಲಿ ಇರುವುದಿಲ್ಲ ಎಂದು ಹೇಳಿ ಹೊರಡಲು ಸಿದ್ಧವಾದಾಗ ಪರಮೇಶ್ವರ ಆ ಬ್ರಾಹ್ಮಣನ ರೂಪವನ್ನು ತ್ಯಜಿಸಿ ಅವರ ನಿಜ ರೂಪಕ್ಕೆ ಬದಲಾದರು. ಪಾರ್ವತೀ ದೇವಿಯ ಕೈ ಹಿಡಿದುಕೊಂಡು ಆಕೆಯನ್ನು ತಡೆದು ನಿಲ್ಲಿಸಿ, ಗೌರಿ, ನಿನ್ನ ಕಠಿಣವಾದ ತಪಸ್ಸಿಂದ ನನ್ನ ಮನಸ್ಸನ್ನು ಗೆದ್ದುಕೊಂಡೆ. ಇಂದಿನಿಂದ ನೀನು ನನ್ನ ಮಹಾರಾಣಿ, ನಾನು ನಿನ್ನ ಪಾದದಾಸ ಎಂದು ಹೇಳಿದರು. ಆ ಒಂದು ಮಾತಿನಿಂದ ಅದುವರೆಗೂ ಪಾರ್ವತೀ ದೇವಿ ತಪಸ್ಸು ಮಾಡಿ ಪಟ್ಟಂತ ಕಷ್ಟವೆಲ್ಲ ಕ್ಷಣ ಮಾತ್ರದಲ್ಲಿ ಮರೆತು ಹೋದರು. ಶಿವ ಪಾರ್ವತಿಯನ್ನು ವಿವಾಹವಾಗಬೇಕೆಂದು ತೀರ್ಮಾನಿಸಿಕೊಂಡ ಮರುಕ್ಷಣ ಮನ್ಮಥನಿಗೆ ಉಪಶಮನ ಕಲುಗಿತು. ಅದರ ನಂತರ ಪರ್ವತರಾಜನಾದ ಹಿಮವಂತ ಸಕಲ ದೇವಾನುದೇವತೆಗಳು, ಋಷಿ ಮುನಿಗಳ ಸಮ್ಮಕ್ಷದಲ್ಲಿ ಮಂಗಳವಾದ್ಯಗಳ ನಡುವೆ ಯಕ್ಷರು, ಗಂಧರ್ವರು ಹೂಮಳೆ ಸುರಿಸುತ್ತಿರುವ ಸಮಯದಲ್ಲಿ ಪಾರ್ವತೀ ದೇವಿಯನ್ನು ಕರೆತಂದು ಆಕೆಯ ಕೈಯನ್ನು ಶಿವನ ಕೈಯಲ್ಲಿಟ್ಟು ಒಪ್ಪಿಸಿದರು. ಪಾರ್ವತಿ ಪರಮೇಶ್ವರರ ಪಾಣಿಗ್ರಹಣದ ಸಮಯದಲ್ಲಿ ಅಗ್ನಿದೇವರು ಯಜ್ಞಕುಂಡದಂತೆ ಅವರ ಮುಂದೆ ಪ್ರತ್ಯಕ್ಷವಾದರು. ಆ ದಂಪತಿಗಳಿಬ್ಬರು ಯಜ್ಞಕುಂಡದ ಸುತ್ತಲೂ 7 ಪ್ರದಕ್ಷಿಣೆ ಹಾಕಿದರು. ಆ ರೀತಿ ಪಾರ್ವತಿ ಪರಮೇಶ್ವರರ ವಿವಾಹ ಎಷ್ಟೋ ವೈಭವವಾಗಿ ನಡೆಯಿತು. ಈ ರೀತಿ ವಿವಾಹವಾದ ಪಾರ್ವತಿ ಪರಮೇಶ್ವರರಿಗೆ 2 ಸಂತಾನ. ವಿನಾಯಕನಿಗೆ ಎಷ್ಟೋ ಪ್ರಿಯವಾದ ಭಾದ್ರಪದ ಮಾಸದಲ್ಲಿ ಶಿವನಿಗೆ ಸಂಬಂಧಪಟ್ಟ ಯಾವ ಕತೆ ಕೇಳಿದರೂ ಕೂಡ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.